ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಿನಪ್ಪ ಚಿಕ್ಕಣ್ಣ, ರಾತ್ರಿ ಆಯ್ತು, ನಾನೇನು ಹೊರಡ್ತೀನಿ. ಅಕ್ಕ ಇದೇನಕ್ಕ ಇವತ್ತೇ ಹೋಗ್ಬೇಕಾ? ಇನ್ನೊಂದು ದಿವಸ ಇದ್ದು ಆರಾಮಾಗಿ ಹೋಗ್ಬೋದಲ್ವಾ? ನಾನು ರಾತ್ರಿ ಔಷಧಿ ತಗೊಳ್ಳೇಬೇಕು, ಬಿಡೋ ಹಾಗೆ ಇಲ್ಲ. ಅಲ್ಲದೆ ಆನಂದು ಅಪ್ಪಣ್ಣ ನನಗೋಸ್ಕರ ಕಾಯ್ತಾ ಇರ್ತಾರೆ. ಬರ್ತೀನಪ್ಪ. ಸರಿ, ಆದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗು. ಯಾಕೆಂದರೆ ಮಹಿಮಾ ಬರ್ತಾಳೆ, ನೀನು ಅವಳನ್ನ ನೋಡ್ದಂಗೂ ಆಗತ್ತೆ, ನಮಗೂ ಖುಷಿ ಆಗತ್ತೆ. ನನಗೆ ಗೊತ್ತು ಕಣೋ, ನೀನಷ್ಟು ಖುಷಿಯಾಗಿಲ್ಲ ಅಂತ. ಇವತ್ತೇನೋ ನಾನು ಬಂದಿದ್ದೀನಿ ಅಂತ ಸ್ವಲ್ಪ ನಗ್ನಗ್ತಾ ಇದೀಯ ಅಷ್ಟೆ. ಇಲ್ಲಾಂದ್ರೆ ನೀನು ನಿಜವಾಗ್ಲೂ ಖುಷಿಯಾಗಿಲ್ಲ ಅಂತ ನಂಗೆ ಅರ್ಥ ಆಗುತ್ತೆ. ಅದು ನಿನ್ನ ಕಣ್ಣಲ್ಲೇ ಗೊತ್ತಾಗ್ತದೆ, ನಿನ್ನ ಮನಸ್ಸಲ್ಲಿ ತುಂಬ ನೋವು ತುಂಬಿಕೊಂಡಿದೀಯಾ ಅಂತ. ನಮ್ಮೆಲ್ಲರ ಪರಿಸ್ಥಿತಿನೂ ಹೀಗೆ ಆಗಿದೆ ಅಕ್ಕ. ನಮ್ಮ ಭೂಮಿ ನೋಡಿದ್ರೆ ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಿಲ್ಲ. ಎರಡನೇ ಮಗಳಿಗೆ ಮಕ್ಕಳಾಗೋದು ತುಂಬ ಕಷ್ಟ ಅಂತ ಹೇಳಿದ್ದಾರೆ. ನಮ್ಮ ಮಹಿಮಂಗೆ ಮಕ್ಕಳು ಮಾಡ್ಕೊಳ್ಳೋದಿಷ್ಟ, ಆದರೆ ಆಗ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ ಅಕ್ಕ. ಅಕ್ಕ, ನಮ್ಮ ಭೂಮಿಗಾಗೂ ಮಕ್ಕಳಾಗಲ್ಲ ಅಂತ ಡಾಕ್ಟ್ರ್ ಹೇಳಿದರು. ಆದರೆ ನೀನು ಪೂಜೆ ಮಾಡಿ ಅವಳಿಗೆ ಪ್ರಸಾದ ಅಂತ ಹಣ್ಣು ಕೊಟ್ಟಿಯಲ್ಲಮ್ಮ, ಅವಳಿಗೆ ಮಕ್ಕಳಾದವು. ಒಂದಲ್ಲ, ಅವಳಿ ಜವಳಿ ಮಕ್ಕಳು. ನಂದು ಒಂದು ರಿಕ್ವೆಸ್ಟ್ ಇದೆ ಅಕ್ಕ, ನೀನು ಪೂಜೆ ಮಾಡಿ ಒಂದು ಹಣ್ಣನ್ನು ನಮ್ಮ ಜೀವಂಗೆ ಪ್ರಸಾದ ಅಂತ ಕೊಡು, ಅವನಿಗೂ ಮಕ್ಕಳಾಗಲಿ. ಇದೊಂದು ರಿಕ್ವೆಸ್ಟು, ದಯವಿಟ್ಟು ಮಾಡಿಕೊಡು, ಪುಣ್ಯ ಬರುತ್ತೆ. ಯಾಕೋ ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ಯಾ? ನಾನೇನು ಹೊರಗಿನವಳ? ನಾನು ಈ ಮನೆಯವಳೆ ಅಲ್ವಾ? ನೀವೆಲ್ಲ ನಮ್ಮವರೇ ಅಲ್ವಾ? ನಾವೆಲ್ಲ ಒಂದೇ ಅಂದಮೇಲೆ ಈ ಥರ ಮಾತೆಲ್ಲ ಯಾಕೆ ಆಡ್ತಿದ್ಯಾ ನೀನು? ಪೂಜೆ ಮಾಡಿ ಪ್ರಸಾದ ಕೊಡಬೇಕು ತಾನೆ? ಸರಿ, ಮಾಡಿಕೊಡ್ತೀನಿ, ಎಲ್ಲ ಒಳ್ಳೇದಾಗತ್ತೆ. ಬಾಪ. ತಗೊಳಪ್ಪ, ಒಳ್ಳೇದಾಗ್ಲಿ. ಅಕ್ಕ, ನನಗೆ ಈಗ ಸಮಾಧಾನ ಆಯಿತು. ನೀನು ಪೂಜೆ ಮಾಡಿ ಪ್ರಸಾದ ಅಂತ ಜೀವಂಗೆ ಹಣ್ಣು ಕೊಟ್ಟಿಯಲ್ಲ, ಖಂಡಿತ ಅದು ಒಳ್ಳೇದಾಗತ್ತೆ. ಒಳ್ಳೇದಾಗಬೇಕು ಚಿಕ್ಕಣ್ಣ. ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗಬೇಕು. ಇದೇನ್ರಿ ಇದು? ಲೆಟರ್ ಪೋಸ್ಟ್ ಮಾಡಕ್ ಹೋಗ್ತೀನಿ ಎಂದವ್ರು ಇಲ್ಲಿ ಕುತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಮಂದಾಕಿನಿ, ನಾವು ಭೂಮಿಕಾನ ಹುಡುಕೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಲ್ವಾ, ಒಂದು ದಾರಿ ಸಿಕ್ತು. ಏನ್ರಿ ಅದು? ಈಗ ನಾವು ಅವಳಿಗೆ ಲೆಟರ್ ಬರೀತೀವಿ, ಪೋಸ್ಟ್ ಬಾಕ್ಸ್ ನಂಬರ್ ಕೊಟ್ಟಿದ್ದಾಳೆ, ಪಿನ್ ಕೋಡ್ ಕೊಟ್ಟಿದ್ದಾಳೆ. ನಾವು ಈ ಪಿನ್ ಕೋಡ್ ಇರೋ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಕಾಯ್ತಾ ಕೂತ್ಕೊಂಡ್ರೆ ಸಿಗ್ತಾಳೆ. ಹೌದಲ್ವೇನ್ರಿ? ನನಗೆ ಈ ಪಾಯಿಂಟ್ ಹೊಳಿಲೇ ಇಲ್ಲ. ಆದ್ರೂ ಭೂಮಿ ಅವಳೇನು ಅನ್ಕೋತಾಳೋ ಅಂತ ನಿಂಗೆ ಯೋಚನೆನಾ? ಚಿಂತೆ ಮಾಡಬೇಡ. ನೀನು ನಿನ್ನೆ ಒಂದು ಲೆಟ್ರ್ ಹಾಕಿದ್ಯಲ್ಲ ಅವಳಿಗೆ, ಅದು ಇವತ್ತು ಈ ಪೋಸ್ಟ್ ಆಫೀಸ್ಗೆ ಹೋಗಿ ಸೇರಿರುತ್ತೆ. ನಾನು ಈ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲೇ ಕಾಯ್ತಾ ಕೂತಿರ್ತೀನಿ. ಅವಳು ಬರ್ತಿದ್ದ ಹಾಗೆ ಅವಳನ್ನ ಮಾತಾಡಿಸ್ತೀನಿ. ಒಂದು ವೇಳೆ ಅವಳು ಬರ್ದಿರ ಆ ಲೆಟರ್ ಕಲೆಕ್ಟ್ ಮಾಡೋಕ್ಕೆ ಬೇರೆ ಯಾರನ್ನಾದ್ರೂ ಕಳಿಸಿದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದರೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ. ಐಡಿಯಾನು ತುಂಬ ಚೆನ್ನಾಗಿದೆ ರೀ. ಖುಷಿ ಜೊತೆಗೆ ಸ್ವಲ್ಪ ಭಯನೂ ಆಗ್ತಾ ಇದೆ.
ನಾವೆಲ್ಲಾದರೂ ಅವಳನ್ನ ಹುಡ್ಕೊಂಡು ಹೋದ್ವಿ ಅಂತ ಅವಳು ಬೇಜಾರು ಮಾಡಿಕೊಂಡು ನಮ್ಮಿಂದ ಇನ್ನೂ ದೂರ ಹೊರಟೋದ್ರೆ? ಆದರೂ ಆಮೇಲೆ ಪತ್ರನೂ ಇಲ್ಲ ಏನೂ ಇಲ್ಲ ಅಂದ್ಬಿಟ್ರೆ ಏನ್ರಿ ಮಾಡೋದು? ಅಯ್ಯೋ ಅಂಥದ್ದೆಲ್ಲ ಏನೂ ಆಗಲ್ಲ, ನೀ ಚಿಂತೆ ಮಾಡಬೇಡ. ಅವಳು ನನಗೆ ಸಿಕ್ಕಿದ ಕೂಡಲೇ ನಾನು ಮಾತಾಡಿಸ್ತೀನಿ, ಎಲ್ಲ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡ ನೀನು. ಸರಿ, ಹಾಗಾದ್ರೆ ನೀವು ಅಂದ್ಕೊಂಡಂಗೆ ಮಾಡಿ. ನಮ್ಮ ಹತ್ರ ಬೇರೆ ಆಪ್ಷನ್ ಆದರೂ ಏನಿದೆ ಹೇಳಿ? ಅಲ್ಲ ರೀ, ಆದರೂ ಈ ನಿಮ್ಮ ಬೋರ್ಡ್ ತಲೆಗೆ ಇಂಥ ಒಳ್ಳೆ ಐಡಿಯಾನು ಹೊಳೆಯುತ್ತಾ ಅಂತ? ನೀನು ನೋಡು, ನನ್ನ ತಲೆ ಖಾಲಿ ಸೈಟ್ ಆಗಿರ್ಬೋದು, ಆದರೆ ಒಳಗಡೆ ಚಿನ್ನದ ಗಣಿ ಇದೆ, ಐಡಿಯಾಗಳ ಭಂಡಾರ ಇದೆ. ಈಗಲಾದರೂ ಒಪ್ಕೋತ್ಯಾ ನಾನು ಬ್ರಿಲಿಯಂಟ್ ಅಂತ? ಸಾಕು ಸಾಕು ಬಿಲ್ಡಪ್ ಕೊಟ್ಕೊಂಡಿದ್ದು. ಏನೋ ನಿಮ್ಮ ಈ ಪ್ರಯತ್ನದಿಂದ ನಮ್ಮ ಭೂಮಿ ಜೊತೆಗೆ ನಮ್ಮ ಮೊಮ್ಮಗನೂ ಸಿಕ್ಬಿಟ್ರೆ ಅಷ್ಟೇ ಸಾಕು. ಏನೋ ನನ್ನ ಮಗಳನ್ನ ಮೊಮ್ಮಗನ್ನ ನೋಡೋ ಕಾತುರ ರೀ ನನಗೆ. ಏನೇ ಆಗಲಿ ಈ ಸಲಿನ ನಾವು ಭೂಮಿನ ಹುಡುಕೇ ತೀರಬೇಕು. ಅವಳ ಲೈಫನ್ನ ವಾಪಸ್ಸು ಕರೆಕ್ಟ್ ಟ್ರ್ಯಾಕಿಗೆ ಕರ್ಕೊಂಡು ಬರಬೇಕು. ಅವಳು ಯಾಕೆ ಈ ರೀತಿಯೆಲ್ಲ ಮಾಡಿದ್ಲು ಅಂತ ನಾನು ತಿಳ್ಕೊಳ್ಳೇಬೇಕು. ಆಗಲೇ ನನಗೆ ನೆಮ್ಮದಿ. ಶತಾಯ ಗತಾಯ ಈ ಕೆಲಸ ನಾನು ಮಾಡೇ ಮಾಡ್ತೀನಿ. ಬರ್ತೀನಿರು. ಬಾನ ಯಾರಿಲ್ಲ ಶಿಷ್ಯ. ನನ್ನ ಬೈ ನನಗೆ ಅದು ನಿನಗೆ. ಇಲ್ಲ, ಇದು ನನಗೆ, ಅದು ನಿನಗೆ. ಅದು ನಿನಗೆ. ಇಲ್ಲ ಅಣ್ಣ, ಇದು ನನಗೆ. ಆಯ್ತು ಬಿಡು, ಹೋಗಿ ಕೆಲಸ ನೋಡು. ಏಯ್ ನೋಡು, ಯಾರನ್ನ ಬಂದ್ರು. ಏನು ನೋಡ್ತೀನಿ ಮಾಡು. ಏಯ್ ಶಿಷ್ಯ, ಯಾರೋ ಬಂದ್ರೇಣ? ಯಾರು ಬಂದಿಲ್ಲಣ್ಣ. ಮತ್ತೆ ಯಾಕೆ ಕರೆದೆ? ದೊಡ್ಡವ್ರು ಹೇಳಿಲ್ವಾ, ಕನಸ್ಕೊಂಡ್ರೆ ದೊಡ್ಡದಾಗ ಕಾಣಂತ. ಲೋ ಶಿಷ್ಯ, ಕನ್ಸ್ ಕಾಣೋ ಟೈಮ್ ಏನೋ ಇದು. ಹೊಡೆಯೋದು ಹೊಡಿತೀವಿ, ಚಿಕ್ಕದಾಗ ಹೊಡೆಯೋಣ. ಮತ್ತೆ ನಿನಗೂ ತಲೆ ಐತೆ ಕಣ್ಲ ಶಿಷ್ಯ. ಬಾ ಬಾ ಬಾ, ಕೀ ಕೊಡು. ಏಯ್ ಈ ಕಡೆ ನೋಡ್ಕೊಳ್ಳು, ಈ ಕಡೆ ನೋಡ್ಕೊಳ್ಳು. ಯಾರು ಬಂದಿಲ್ಲ, ಮಾಡು ಬೇಗ ನೋಡು. ನೋಡೋಣ ಬೇಗ. ಬೇಗ 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 ಹೋಗು ಬಾಬಾ.